ನಾಯಿಯ ಧರ್ಮದ ಹಾದಿ. ಮಹಾಭಾರತದ ಯುದ್ಧ ಮುಗಿದ ನಂತರ ಪಾಂಡವರು ಎಲ್ಲ ಸಂಪತ್ತು ಸಂಬಂಧಗಳನ್ನು ತ್ಯಜಿಸಿ ಸ್ವರ್ಗಾರೋಹಣಕ್ಕೆ ಹೊರಟರು. ಯುಧಿಷ್ಠಿರನ ನೇತೃತ್ವದಲ್ಲಿ ದ್ರೌಪದಿ, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಹಿಮಾಲಯದ ಕಡೆಗೆ ನಡೆದರು. ದಾರಿಯಲ್ಲಿ ಒಂದು ನಾಯಿ ಅವರನ್ನು ಹಿಂಬಾಲಿಸಿಕೊಂಡು ಬಂದಿತು. ಆ ನಾಯಿ ಯಾವುದೇ ಆಹಾರವಿಲ್ಲದೆ ಬಾಯಾರಿಕೆಯಿಂದ ಬಳಲಿದ್ದರೂ ಯುಧಿಷ್ಠಿರನ ಹಿಂದೆಯೇ ನಡೆಯಿತು. ಅದರ ಕಣ್ಣುಗಳಲ್ಲಿ ನಿಷ್ಠೆ ಮತ್ತು ಪ್ರೀತಿ ತುಂಬಿತ್ತು. ಪಾಂಡವರು ಮತ್ತು ದ್ರೌಪದಿ ಒಬ್ಬೊಬ್ಬರಾಗಿ ಮಾರ್ಗಮಧ್ಯದಲ್ಲಿ ಧರ್ಮದ ಪರೀಕ್ಷೆಯಲ್ಲಿ ಸೋತು ಪ್ರಾಣ ಬಿಟ್ಟರು. ಭೀಮನು ತನ್ನ ಅಹಂಕಾರದಿಂದ, ಅರ್ಜುನನು ಯುದ್ಧದಲ್ಲಿ ಗೆದ್ದ ಗರ್ವದಿಂದ, ನಕುಲ ಸಹದೇವರು ಸೌಂದರ್ಯದ ಮೋಹದಿಂದ, ದ್ರೌಪದಿ ಸಹೋದರರ ಮೇಲಿನ ಪಕ್ಷಪಾತದಿಂದ ಬಿದ್ದರು. ಆದರೆ ಯುಧಿಷ್ಠಿರ ಧರ್ಮರಾಜನು ಮಾತ್ರ ಮುಂದುವರಿದನು. ಅವನ ಹಿಂದೆ ಆ ನಾಯಿಯು ದೃಢವಾಗಿ ನಡೆಯಿತು. ಸ್ವರ್ಗದ ಬಾಗಿಲಿಗೆ ಬಂದಾಗ ಇಂದ್ರನು ರಥದೊಂದಿಗೆ ಕಾದಿದ್ದನು. ಯುಧಿಷ್ಠಿರ ಏಕಾಂಗಿಯಾಗಿ ಸ್ವರ್ಗಕ್ಕೆ ಬಾ. ನಿನ್ನ ಸಹೋದರರು, ಪತ್ನಿ ಎಲ್ಲರೂ ತಮ್ಮ ದೋಷಗಳಿಂದಾಗಿ ಇಲ್ಲಿಗೆ ಬರಲಿಲ್ಲ ಎಂದನು. ಯುಧಿಷ್ಠಿರನು ನೋಡಿದನು. ಆ ನಾಯಿ ಇನ್ನೂ ಅವನ ಹಿಂದೆಯೇ ನಿಂತಿತ್ತು. ತನ್ನನ್ನು ನೋಡಿ ಬಾಲ ಅಲ್ಲಾಡಿಸುತ್ತಿತ್ತು. ಇಲ್ಲ, ಈ ನಾಯಿ ನನ್ನನ್ನು ಎಲ್ಲರೂ ಬಿಟ್ಟಾಗಲೂ ಬಿಡದೆ ಹಿಂಬಾಲಿಸಿತು. ಇದು ನನ್ನೊಂದಿಗೆ ಬಂದಿರುವಾಗ ನಾನು ಒಬ್ಬನೇ ಸ್ವರ್ಗಕ್ಕೆ ಹೋಗಲಾರೆ. ಇದನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಬೇಕು ಎಂದು ದೃಢವಾಗಿ ಹೇಳಿದನು. ಇಂದ್ರನು ಮತ್ತೆ ಹೇಳಿದನು, ಸ್ವರ್ಗದಲ್ಲಿ ನಾಯಿಗಳಿಗೆ ಸ್ಥಳವಿಲ್ಲ, ಇದನ್ನು ತ್ಯಜಿಸು. ಆದರೆ ಯುಧಿಷ್ಠಿರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ಧರ್ಮವೇ ನನ್ನ ಗುರಿ. ಈ ನಾಯಿಯನ್ನು ಕೈಬಿಟ್ಟರೆ ನಾನು ಧರ್ಮವನ್ನೇ ಕೈಬಿಟ್ಟಂತಾಗುತ್ತದೆ ಎಂದನು. ಆಗ ಆ ನಾಯಿಯ ರೂಪ ಬದಲಾಯಿತು. ಅದು ಧರ್ಮದೇವನಾಗಿ ಪ್ರತ್ಯಕ್ಷನಾದನು. ಯುಧಿಷ್ಠಿರ, ನೀನು ನಿಜವಾದ ಧರ್ಮರಾಜ. ನಾನೇ ಧರ್ಮ. ನಿನ್ನ ನಿಷ್ಠೆ, ಕರುಣೆ, ಸತ್ಯದಿಂದಾಗಿ ನಾನು ನಿನ್ನನ್ನು ಪರೀಕ್ಷಿಸಿದೆ. ನೀನು ಧರ್ಮವನ್ನು ತ್ಯಜಿಸದೆ ಇರುವುದನ್ನು ನೋಡಿ ಸಂತೋಷಗೊಂಡಿದ್ದೇನೆ. ಬಾ, ಸ್ವರ್ಗಕ್ಕೆ ಎಂದು ಆಶೀರ್ವದಿಸಿದನು. ಹೀಗೆ ಯುಧಿಷ್ಠಿರ ಧರ್ಮದ ಹಾದಿಯಲ್ಲಿ ನಡೆದು ಸ್ವರ್ಗ ಸೇರಿದನು. ಆ ನಾಯಿಯ ಮೂಲಕ ನಮಗೆ ತಿಳಿಯುವ ಸತ್ಯ, ನಿಜವಾದ ಧರ್ಮವು ನಿಷ್ಠೆ, ಕರುಣೆ ಮತ್ತು ಸತ್ಯದಲ್ಲಿದೆ. ಅದನ್ನು ಎಂದಿಗೂ ತ್ಯಜಿಸಬಾರದು. ನಾಯಿಯ ಧರ್ಮದ ಹಾದಿ.